भाई इधर हॉस्टल किधर है? पुष्पगिरी। पुष्पगिरी? हाँ पुष्पगिरी इधर से, इधर आगे से जाके राइट साइड है। राइट। वहाँ पे सिक्योरिटी है, कुछ ही नहीं, हाँ ये हॉस्टल। ये हॉस्टल ठीक है, थैंक ಯು। ನಾವು ಇವಾಗ ಇದ್ದೀವಿ ಮೂಡುಬಿದ್ರೆದಾಗ. ಮೂಡುಬಿದ್ರೆ ಆಳ್ವಾಸ್ ಸ್ಕೂಲ್ ಹೊತ್ತಿಗೆ ಇದ್ದೀವಿ. ಮೂಡುಬಿದ್ರೆ ಅಂದರೆ ಆಳ್ವಾಸ್ ಸ್ಕೂಲ್ ಫೇಮಸ್. ಕರ್ನಾಟಕದ ಮೂಲೆ ಮೂಲೆಯಿಂದ ಸಣ್ಣ ಹುಡುಗರು ಇಟ್ಕೊಂಡು ದೊಡ್ಡವ್ರ ಬರ್ತಾರೆ ಇಲ್ಲಿ. ಹಂಗೆ ಇಲ್ಲಿ ನಮ್ಮ ಅಕ್ಕನ ಮಗನ ಅದಾನು, ಅವ್ನು ಭೇಟಿ ಆಗೋ ಸಲುವಾಗಿ ನಾವು ಬಂದಾನ ಇಲ್ಲಿ. ಪುಷ್ಪಗಿರಿ ಹಾಸ್ಟೆಲ್, ಪುಷ್ಪಗಿರಿ ಹಾಸ್ಟೆಲ್ ಇದೆ. ಗಾಡಿ ಒಳಗೆ ಹೋಗುತ್ತಾ? ಅಲ್ಲೆಲ್ಲ ಇಲ್ಲಿ 10 ಫ್ಲೋರ್ದು ಬರೀ ಬಿಲ್ಡಿಂಗ್ಗಳು, ಬರೀ ಹಾಸ್ಟೆಲ್ಗಳು. ಇಂಥವು ಹಾಸ್ಟೆಲ್ಗಳು 10-12 ಹಾಸ್ಟೆಲ್ದವು. ನಮ್ಮ ಕಡೆ ಅಪಾರ್ಟ್ಮೆಂಟ್ಗಳು ಇರ್ತಲ್ಲ, ಅಪಾರ್ಟ್ಮೆಂಟ್ಗೆ ಹಾಸ್ಟೆಲ್ದವು. ಬರ್ರಿ ನಾವು ಈಗ ಬಂದದ್ದು ಇಲ್ಲಿ ಹಾಸ್ಟೆಲ್ ಹತ್ತಿಗೆ. ಭೇಟಿಯಾಗಿ ಬಂದ ಮತ್ತೆ ಸಿಗುತ್ತೆ ನಿಮ್ಗೆ. ಒಂದು ಏನು ಗುರು ಹಾಸ್ಟೆಲ್ ಇಟ್ಟಿದ್ದು ದೊಡ್ಡ 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 ಹಾಸ್ಟೆಲ್ದಾಗ ಇವು. ಯಾರು ಇವರೆಲ್ಲ ಎಕ್ಸಿಟ್ ಆಗಬೇಕು ನೋಡ್ತಾ ಇಲ್ಲಿ. ಇದೊಂದು ಹಾಸ್ಟೆಲ್, ಅದೊಂದು ಹಾಸ್ಟೆಲ್, ಅದು ಹಾಸ್ಟೆಲ್, ಅದು ಹಾಸ್ಟೆಲ್. ಈ ಬರೀ ಹಾಸ್ಟೆಲ್ ಸಾಲಲ್ಲ, ಎಷ್ಟು ಮಂದಿ ಇರ್ಬೇಕು ನೋಡಿದ್ರು. ಹಾಸ್ಟೆಲ್ದಾಗ ಈ ಪರಿ ಮಂದಿ ಅಂದ್ರೆ ಹೇ ಪ್ರಭು, ಹೇ ಹರಿ ಕೃಷ್ಣ ಜಗನ್ ಮೋಹನ್ ರೆಡ್ಡಿ ಕ್ಯಾ बोल रहा है? ಮತ್ತೆ ಬರ್ಬೇಕಿಲ್ಲಿ ಬರೋಣ. 1 hour later. ಹಳೆ ವಿಡಿಯೋಲೆಲ್ಲ ನೀವು ಬರೀ ಗುಡ್ಡ ಬೆಟ್ಟ ನೋಡಿದ್ರಿ. ಇವತ್ತಿನ ವಿಡಿಯೋದಾಗ ನೀವು ಸಮುದ್ರ ನೋಡ್ತೀರಿ. ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ಅಷ್ಟ. ಮಂಗಳೂರು ಕಡೆ ಹೊಂಟದ್ವಿ ನಾವು ಇವಾಗ. ನಿನ್ನೆ ವಿಡಿಯೋದಾಗ ನಾವು ಬಂದು ಎಲ್ಲಪ್ಪ ಅಂದ್ರೆ ಮೂಡುಬಿದ್ರೆದಾಗ ಬಂದು ಸ್ಟೇ ಆಗಿದ್ದೆವು. ಇವಾಗ ಮಂಗಳೂರು ಕಡೆ ಹೊಂಟದೆವು. ಮೂಡುಬಿದ್ರೆಯಿಂದ ಮಂಗಳೂರು 30 ಕಿಲೋಮೀಟ್ರ್ ಐತಿ. ಅದಕ್ಕೆ ಸುಮ್ಮ ಒಂದು ಬೀಚ್ ಒಂದು ವಿಸಿಟ್ ಹೊಡ್ಕೊಂಬರ್ಬೇಕಂತೇಳಿ ಹೊಂಟದೆವು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಬರ್ರಿ ಹಂಗೆ ಹೋಗೋಣ. ಏನಿಲ್ಲ ಭಾಳ 30 ಕಿಲೋಮೀಟ್ರ್ ಐತಿ. ಈಗ ಒಂದು 10 ಕಿಲೋಮೀಟ್ರ್ ಬಂದೀವಿ ಅನ್ಸೈತಿ. ಇನ್ನೊಂದು 20 ಕಿಲೋಮೀಟ್ರ್ ಒಳಗೆ ಬೀಚ್ನ್ಯಾಗ ಹೋದು. ಬರ್ರಿ ಹೋಗೋಣ. ಹಂಗೆ ಒಂದೇ ಗಾಡಿ ಮೇಲೆ ಹೊಂಟದೆವು. 30 ಕಿಲೋಮೀಟ್ರ್ ಸುಮ್ಮ 2 ಗಾಡಿ ಪೆಟ್ರೋಲ್ ಹಾಕಿ ಸುಡ್ದೈತಿ ಹೇಳಿ. ನಮ್ಮ ಬುಲೆಟ್ಗಾದ್ರೆ ಮತ್ತೆ 2 ಲೀಟ್ರ್ ಪೆಟ್ರೋಲ್ ಹೊಡ್ದೈತಿ. ಇದಕ್ಕಾದ್ರೆ 1.5 ಲೀಟ್ರ್ ಪೆಟ್ರೋಲ್ದಾಗ 1 ಲೀಟ್ರ್ ಪೆಟ್ರೋಲ್ದಾಗ ಹೋಗಿ ಬಂದ್ಬಿಡ್ತೈತಿ. ಮಂಗಳೂರು ಅಲ್ಲ, ರೈಟ್ ತಗೋ. ನ್ಯಾಷನಲ್ ಹೈವೇ ಮಂಗಳೂರು ಟು ಕಾರವಾರ. ಕಾರ್ ನಿಧಾನಕ್ಕೂರು. ಮಂಗಳೂರು ನ್ಯಾಷನಲ್ ಹೈವೇ 400 ಮೀಟರ್ಸ್. ಪೆಟ್ರೋಲ್ ಹಾಕಿಸುವ ಕಾರ್ಯಕ್ರಮ. ಇದು ಪವರ್ ಅನ್ಸುತ್ತೆ. ಆ ಕಡೆದು ಪವರ್ ಬೇಡ. 107 ರೂಪಾಯಿ ಆಯ್ತಾ? ನಿನ್ನೆನೆ ಪೆಟ್ರೋಲ್ 99 ಇತ್ತು, ಇವತ್ತು 107 ರೂಪಾಯಿ ಆಗೈತೆ. ಅಯ್ಯಯ್ಯೋ ದೇವ್ರೆ, ಹಿಂಗಾದ್ರೆ ಎಂಟ್ರಿ ಹೊಡಿಯೋದಪ್ಪ ನಾವು. 200 ಮೀಟ್ರ್ ಲೆಫ್ಟ್ ತಗೋಬೇಕು. ಇಲ್ಲೇ ಇದೆ ಅನ್ಸುತ್ತೆ. ಇದೆ ಆಟೋ ಹೋಯ್ತಲ್ಲ ಅಲ್ಲಿ ಹುಡುಗಿಗೆ ತಗೋಬೇಡ ಮತ್ತೆ.
ಬೇಕಾದಾಗ್ಲಿ ಕಣ ಪಕ್ಕದಲ್ಲಿ ಹೆಂಗ್ಸರು ಇರ್ಬೇಕಷ್ಟೇ. ನೀ ಏನು ಹೇಳು ಬೇಡ, ನಾ ಬೇರೆ ಏನು ಕೇಳೋದು ಇಲ್ಲ. ವಾವ್ ವಾವ್ ಜಸ್ಟ್ ವಾವ್. ಓ ಮೈ ಗಾಡ್. ಚೆನ್ನಾಗೈತಲ್ಲ ನದಿ. ಅವೆಲ್ಲ ಮ್ಯಾಂಗ್ರೋವ್ ಫಾರೆಸ್ಟ್ ಅದು. ಮ್ಯಾಂಗ್ರೋವ್ ಫಾರೆಸ್ಟ್ ಅಂತಾರೆ. ಅಂದರೆ ಮ್ಯಾಂಗ್ರೋವ್ ಗಿಡ ಅವೆಲ್ಲ ನೀರಲ್ಲಿ ಇರ್ತಾವಲ್ಲ ಗಿಡಗಳು, ಅಂಥವಕ್ಕೆಲ್ಲ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತಾರೆ. ಹಾಂ, ಬೋಟಿಂಗ್ ಎಲ್ಲ ಹೋಗಲ್ಲ ನೋಡಿ. ಇಲ್ಲಿಗಿಂತ ಮ್ಯಾಂಗ್ರೋವ್ ಫಾರೆಸ್ಟ್ ಇರೋ ಜಾಸ್ತಿ ಹೊನ್ನಾವರ, ಕುಂದಾಪುರ. ಸಾಲ್ಟ್ ನೀರಲ್ಲೇ ಬೆಳೀತಾವೆ ಗಿಡ ಅವು. ಇಲ್ಲೇ ರೈಟು ಶ್ರೀ ಭಗವತಿ ಟೆಂಪಲ್. ಟೆಂಪಲ್ ರೋಡ್ ಕಂಡ್ಲ ಇದು. ವಡಿಮಾರ ಅಲ್ಲೇ ಐತೆ ಎಲ್ಲ. ಬೀಚ್ ರೋಡೇ ಐತೆ ಒಂದು. ಯಾವ್ದು ನದಿ ಇದು? ನದಿ ನಂದಿನಿ ರಿವರ್. ನಂದಿನಿ ರಿವರ್ ಅಂತ ಇದು. ಇಲ್ಲೇ ಹುಟ್ಟಿ ಇಲ್ಲೇ ಹೋಗಿ ಕೂಡ್ಬಿಡುತ್ತೆ. ಇಲ್ಲೇ ವೆಟ್ಸನ್ ಘಾಟಲ್ಲಿ ಹುಟ್ಬಿಟ್ಟು ಹಿಂಗೆ ಹರಿದ್ಬಿಡುತ್ತೆ. ಮಲ್ಕೆ ನಾವಿರೋದೀಗ ಮಲ್ಕೆ ಬೀಚ್ ಹತ್ರ. ಅದು ಮಲ್ಕೆ ಭಗವತಿ ಟೆಂಪಲ್ ಇದು. ಮಲ್ಪೆ ಅಲ್ಲ, ಮಲ್ಪೆ ಉಡುಪಿ. ವಿ ಆರ್ ನಾಟ್ ಇನ್ ಉಡುಪಿ, ಯು ಆರ್ ನಿಯರ್ ಇನ್ ಮಂಗಳೂರು. ಒಂದು 20 ಕಿಲೋಮೀಟ್ರ್ ಐತೆ ಇಲ್ಲಿಂದ. ಮಂಗಳೂರು ಎಂತ ಸಾವ ನಿಂದು. ಯು ಆರ್ ಕೇಮ್ ಟು ದ ಬೀಚಸ್. ಲಾಸ್ಟ್ ಟೈಮ್ ಇದೇ ಬೀಚಿಗೆ ಬಂದಿದ್ವಾ ನಾವು. ನೋಡಿ ಹೆಂಗೆ. ಇಲ್ಲೇ ಸೈಡಲ್ಲಿ ಹಾಕಿ ಸುಮ್ಮನೆ ಯಾಕೆ ಬೈಸ್ಕೊಳ್ಳೋದು ಬೇಕು. ಕೇಳಿ ನೋಡೋಣ. ಬೇಡ ಬಿಡು, ಇಲ್ಲೇ ಸೈಡಲ್ಲಿ ಹಾಕು. ವೆಲ್ಕಮ್ ಟು ಮಲ್ಕಿ ಬೀಚ್. ಮಲ್ಕಿ ಹತ್ರ ಭಗವತಿ ಬೀಚ್ ಇದು. ಭಗವತಿ ಬೀಚ್ ಇಂತೂ ಬೀಚ್ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಅಂಗಡಿ ತಿರುಗಾಡ್ತು. ಮತ್ತು ಮುಂದೆ ಹೋಗೋಣ ಬರ್ರಂಗ. ಬೀಚು ಚೆನ್ನಾಗಿತ್ತು. ಜನ ಮಾತ್ರ ಯಾರೊಬ್ಬರು ಇಲ್ಲ. ಅಲ್ಲಿ ಮಾತ್ರ ಮಕ್ಕಳು ಬರತ್ತವು. ಲೆಟ್ಸ್ ಗೋ. ಓಕೆ, ಇಲ್ಲಿಗೆ ನಮ್ಮ ಜರ್ನಿ ಮುಗೀತು ಆಲ್ಮೋಸ್ಟು. ಇಲ್ಲಿಂದ ನಾವು ಈಗ ಬೆಂಗಳೂರು ಕಡೆ ಹೊಂಟು. ಇವಾಗ ಮೂಡುಬಿದ್ರೆ ಇಂದ ಹೊಂಟದು. ಮೂಡುಬಿದ್ರೆ ಆಲ್ಮೋಸ್ಟ್ ಟೈಮ್ ಇವಾಗ ಎಷ್ಟಂದ್ರೆ ಕರೆಕ್ಟಾಗಿ 3 ಗಂಟೆಗೆ ಬಿಟ್ಟಿದ್ದೀವಿ ಇಲ್ಲಿದ. ನೋಡ್ಬೇಕು ಇನ್ನು ಎಷ್ಟು ಗಂಟೆಗೆ ಹೋಗಿ ಸೇರ್ತೀವೋ. ಒಂದು 11 ಗಂಟೆ ಆಗ್ಬೋದು ಮ್ಯಾಕ್ಸಿಮಮ್. 11 ಗಂಟೆ ಅಂದ್ಕೊಂಡನಿ. ಲೆಟ್ಸ್ ಗೋ ವಾಟ್ ಹ್ಯಾಪನ್.